ಕೆಲವರು ಹೇಳ್ತಾರೆ ಮಾರ್ನಿಂಗ್ ಅಂದರೆ ಎನರ್ಜಿ ಮತ್ತು ಫೋಕಸ್ನ ಸಮಯ. ಆದರೆ ಕೆಲವರಿಗೆ ಅದು ಸ್ಟ್ರಗಲ್ ಅನಿಸುತ್ತೆ. ದ ಮಾರ್ನಿಂಗ್ ಬರ್ಡ್ಸ್ ಬೇಗ ಎದ್ದು ಫ್ರೆಶ್ ಆಗಿ ಕಾರ್ಯಗಳನ್ನು ಮಾಡೋದರು. ದ ನೈಟ್ ಔಲ್ಸ್ ಆ ಸಮಯದಲ್ಲಿ ಆಗಲೇ ರಿಲ್ಯಾಕ್ಸ್ ಆಗ್ತಿರ್ತಾರೆ. ಆದರೆ ಏಕೀತ ಆಗುತ್ತೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ, ಇದು ನಿಮ್ಮ ಸ್ಲೀಪ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ? ಹೇ ಅದ್ಭುತ ಜನರು, ಇಂಟರ್ನೆಟ್ನ ನನ್ನ ಸಣ್ಣ ಮೂಳೆಗೆ ಸ್ವಾಗತ. ನಾನು ರಾಜೀವ್ ವರ್ಮಾ, IIT ಮದ್ರಾಸ್ನಲ್ಲಿ 3rd ಇಯರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿ. ಇವತ್ತು ನಾವು ಬಗ್ಗೆ ತಿಳ್ಕೊಳ್ಳೋಣ, ಅದು ದ ಟ್ರೂತ್ ಅಬೌಟ್ ಯುವರ್ ಸ್ಲೀಪ್ ಶೆಡ್ಯೂಲ್. ಹ್ಯೂಮನ್ ಸ್ಲೀಪ್ ಪ್ಯಾಟರ್ನ್ಸ್ ತುಂಬ ಆ್ಯಕ್ಟಿವಿಟೀಸಿಂದ ಇನ್ಫ್ಲುಯೆನ್ಸ್ ಆಗುತ್ತೆ. ಇದು ಜಸ್ಟ್ ಪರ್ಸ್ನಲ್ ಮ್ಯಾಟ್ರ್ ಅಲ್ಲ, ನಮ್ಮ ಬಾಡಿ ಇಂಟರ್ನಲ್ ಕ್ಲಾಕ್ ವಿಚ್ ಇಸ್ ಕ್ರೋನೋಟೈಪ್ ಇಂದ ಇನ್ಫ್ಲುಯೆನ್ಸ್ ಆಗುತ್ತೆ. ಇಟ್ ಕೆನ್ ಆಲ್ಸೋ ಬಿ ಅಟ್ರಿಬ್ಯೂಟೆಡ್ ಟು ಸರ್ಕ್ಯಾಡಿಯನ್ ರಿಥಮ್. ಇದು 24 hour ಸೈಕಲ್ನಲ್ಲಿ ನಮ್ಮ ಸ್ಲೀಪ್ ವೇಕ್ ಪ್ರಾಸೆಸ್ ರೆಗ್ಯುಲೇಟ್ ಮಾಡುತ್ತೆ. ಇದು ಜನರಲಿ ಲೈಟ್ ಎಕ್ಸ್ಪೋಷರ್ನ ಎಫೆಕ್ಟ್ ಆಗುತ್ತೆ. ಲೈಟ್ ನಮ್ಮ ಕಣಗಳು ಒಳಗಡೆ ಹೋಗಿದ್ದಾಗ ನಮ್ಮ ಬ್ರೈನ್ಗೆ ಹಾರ್ಮೋನ್ಸ್ ರಿಲೀಸ್ ಮಾಡೋಕ್ಕೆ ಸಿಗ್ನಲ್ ಕೊಡುತ್ತೆ. ದ ಹಾರ್ಮೋನ್ಸ್ ಆರ್ ಬೇಸಿಕಲಿ ಮೆಲ್ಟೋನಿನ್ ಆ್ಯಂಡ್ ಕಾರ್ಟಿಸಾಲ್. ಮೆಲ್ಟೋನಿನ್ ಜಸ್ಟ್ ಫ್ಯೂ ಅವರ್ಸ್ ಬಿಫೋರ್ ವಿ ಸ್ಲೀಪ್ ಇಟ್ ಸ್ಟಾರ್ಟ್ಸ್ ಪ್ರೊಡ್ಯೂಸಿಂಗ್, ನಮ್ಮ ಬಾಡಿ ರಿಲ್ಯಾಕ್ಸ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಕಾರ್ಟಿಸಾಲ್ ಜಸ್ಟ್ ಆಫ್ಟರ್ ವಿ ವೇಕಪ್ ಕಾರ್ಟಿಸಾಲ್ ಪೀಕ್ಸ್ ಆಗುತ್ತೆ, ನಮ್ಮ ಬಾಡಿಗೆ ಎನರ್ಜಿ ಮತ್ತು ಅಲರ್ಟ್ನೆಸ್ ಕೊಡುಕು. ಈ ರಿಥಮ್ ಮೇಲೆ ಸನ್ಲೈಟ್, ಸೋಷಲ್ ಆ್ಯಕ್ಟಿವಿಟೀಸ್, ಮೀಲ್ ಟೈಮಿಂಗ್ಸ್ ಕೂಡ ಪ್ರಭಾವ ಮಾಡುತ್ತವೆ. ಕ್ರೋನೋಟೈಪ್ ಸ್ಲೀಪ್ ಪ್ಯಾಟರ್ನ್ಸ್ ಮೇಲೆ ದೊಡ್ಡ ಪ್ರಭಾವ ಇರುತ್ತೆ. ಅದು ಇಬ್ಬರು ತರಹದ ಬಾರಿಗೆ ವಿಭಾಗಿಸಬಹುದು. ಒಂದು, ಮಾರ್ನಿಂಗ್ ಬರ್ಡ್ಸ್ ಹೂ ಸ್ಲೀಪ್ ಎಟ್ ನೈಟ್. 2, ನೈಟ್ ಔಲ್ಸ್ ಹೂ ಸ್ಲೀಪ್ ಡ್ಯೂರಿಂಗ್ ದ ಡೇ. ನಿಮ್ಮ ಕ್ರೋನೋಟೈಪ್ ಕೇವಲ ಇಷ್ಟ ಅಲ್ಲ, ಆದರೆ ನಿಮ್ಮ ಸ್ಲೀಪ್ ಕ್ವಾಲಿಟಿ ಮತ್ತು ಆರೋಗ್ಯ ಮೇಲೆ ಪ್ರಭಾವ ಮಾಡುತ್ತದೆ. ರಾತ್ರಿ ನಿದ್ದೆ ಮಾಡುತ್ತಾರೆ, ಬೆಳಗ್ಗೆ ಆಗಲೇ ಮೆಲುಕುತ್ತಾರೆ. ಇವರಂದರೆ ಮೆಲುಗುವ ಮತ್ತು ಎದ್ದುವ ಟೈಮ್ ಆಲ್ಮೋಸ್ಟ್ ಫಿಕ್ಸ್ ಆಗಿದೆ, ಅದರಿಂದ ಎ ಗುಡ್ ಕ್ವಾಲಿಟಿ ಸ್ಲೀಪ್. ಇವರು ಬೆಳಿಗ್ಗೆ ತುಂಬ ಎನರ್ಜಿ ಇರುತ್ತೆ, ಆದರೆ ದಿನದ ಕೊನೆಯವರೆಗೆ ಸುಸ್ತಿಯಾಗುತ್ತಾರೆ. ನೈಟ್ ಔಲ್ಸ್ ರಾತ್ರಿ ನಿದ್ದೆ ಮಾಡೋಲ್ಲ, ಬೆಳಿಗ್ಗೆ ನಿದ್ದೆ ಮಾಡುತ್ತಾರೆ. ಇವರಿಗೆ ರಾತ್ರಿ ಎನರ್ಜಿ ಪೀಕಾ ಇರುತ್ತೆ, ಆದರೆ ಬೆಳಿಗ್ಗೆ ಸ್ವಲ್ಪ ಟೈರ್ಡ್ ಆಗಬಹುದು with insufficient rest, leading to a mismatch between biological and social clock. KLA ಸ್ಟಡೀಸ್ ತೋರಿಸಿದೆ ಮಾರ್ನಿಂಗ್ ಬರ್ಡ್ಸ್ಗೆ ಜೀವನ ತೃಪ್ತಿ ಮತ್ತು ಎಮೋಷನಲ್ ವೆಲ್ಬೀಯಿಂಗ್ ಹೆಚ್ಚು ಇರುತ್ತೆ. ಅವರ ಫಿಸಿಕಲ್ ಆ್ಯಕ್ಟಿವಿಟಿನಲ್ಲಿ ಕೂಡ ಹೆಚ್ಚಾಗಿ ಪರ್ಫಾರ್ಮ್ ಮಾಡ್ತಾರೆ. ಸೊ ನೀನು ಮಾರ್ನಿಂಗ್ ಬರ್ಡ್ ಅಂದರೆ ಇವೇನು ಕೊಡುತ್ತೆ ಅಂದ ನೋಡು. ಬೆಟರ್ ಮೆಂಟಲ್ ಹೆಲ್ತ್. 2019 ಒಂದು ಸ್ಟಡಿ ಹೇಳಿದೆ, ಮಾರ್ನಿಂಗ್ ಟೈಪ್ ಜನಕ್ಕೆ ಡಿಪ್ರೆಷನ್ ಬರುವ ಅವಕಾಶ 23% ಕಡಿಮೆ. ಇದು ಕಂಪೇರ್ಡ್ ಟು ನೈಟ್ ಔಲ್ಸ್. ಇಂಪ್ರೂವ್ಡ್ ಪ್ರೊಡಕ್ಟಿವಿಟಿ. ಮಾರ್ನಿಂಗ್ ಬರ್ಡ್ಸ್ಗೆ ಕಾಗ್ನಿಟಿವ್ ಪರ್ಫಾರ್ಮೆನ್ಸ್ ತುಂಬ ಅರ್ಲಿ ಪೀಕ್ ಆಗುತ್ತೆ. ಹೆಲ್ದಿಯರ್ ಮೆಟಬಾಲಿಕ್ ಪ್ಯಾಟರ್ನ್ಸ್. ರಿಸರ್ಚ್ ತೋರಿಸಿದೆ ಮಾರ್ನಿಂಗ್ ರೈಸರ್ಸ್ ರೆಗ್ಯುಲರ್ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದು ಹೆಚ್ಚು ಮತ್ತು ನಲ್ಲದಂಥ ಆಹಾರ ಹ್ಯಾಬಿಟ್ಸ್ನ ಫಾಲೋ ಮಾಡ್ತಾರೆ. ಹೈಯರ್ ಕಾನ್ಷಿಯಸ್ನೆಸ್. ಮಾರ್ನಿಂಗ್ ಬರ್ಡ್ಸ್ಗೆ ದಿನ ಸೌಂಡ್ಸ್, ಹಸಲ್ ಮೇಲೆ ಒಂದು ಡೀಪ್ ಪ್ರೆಸೆನ್ಸ್ ಫೀಲ್ ಆಗುತ್ತೆ. ಅವರು ಕಾಮ್ ಇರ್ತಾರೆ. ಗುಡ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್. ಮಾರ್ನಿಂಗ್ ಬರ್ಡ್ಸ್ಗೆ ಅಕಾಡೆಮಿಕ್ಸ್ಗೆ ನ್ಯಾಚುರಲ್ ಆಗಿ ಬರುತ್ತೆ, ಅವರು ಅಕಾಡೆಮಿಕ್ಸ್ನಲ್ಲಿ ತುಂಬ ಸರಿಯಾಗಿ ಪರ್ಫಾರ್ಮ್ ಮಾಡ್ತಾರೆ. ಲೆಸ್ ಕ್ರಿಯೇಟಿವ್ ಆ್ಯಂಡ್ ಲೆಸ್ ಇಂಟೆಲಿಜೆಂಟ್. ಮಾರ್ನಿಂಗ್ ಬರ್ಡ್ಸ್ ಕೆಲವೊಮ್ಮೆ ರಿಸರ್ಚ್ ಸಿಸ್ಟಮ್ಗೆ ಹಾಗೆ ಫೀಲ್ ಮಾಡ್ತಾರೆ, ಕ್ರಿಯೇಟಿವಿಟಿ ಕಡಿಮೆ ಅಂತ. ಆ್ಯಂಡ್ ರಿಮೆಂಬರ್, ಇಂಟೆಲಿಜೆಂಟ್ ಅಂದರೆ ಕ್ಲಾಸ್ ಫಸ್ಟ್ ಬರಬೇಕು ಅಂತ ಅಲ್ಲ. ಮೀನ್ ವೈಲ್ ನೈಟ್ ಔಲ್ಸ್ಗೆ ಕ್ರಿಯೇಟಿವಿಟಿ ಮತ್ತು ಫೋಕಸ್ ರಾತ್ರಿ ಸಮಯದಲ್ಲಿ ಪೀಕ್ ಇರುತ್ತೆ, ಆದರೆ ಇದು ತುಂಬ ಜೊತೆಗೆ ಬರುತ್ತೆ. ನಾನೆಲ್ಲ ಸ್ಟಡೀಸ್ ಹೇಳ್ತಿವೆ. ಸೊ ನೀನು ನೈಟ್ ಔಲ್ ಅಂದರೆ ಇವೇನು ಕೊಡುತ್ತೆ ಅಂದ ನೋಡು. ಮೆಂಟಲ್ ಹೆಲ್ತ್ ರಿಸ್ಕ್ಸ್. ಸ್ಟಡೀಸ್ ಪ್ರಕಾರ ನೈಟ್ ಔಲ್ಸ್ಗೆ ಆಂಗ್ಸೈಟಿ ಮತ್ತು ಡಿಪ್ರೆಸಿವ್ ಮೋಡ್ಸ್ಗೆ ಹೆಚ್ಚು ಎಕ್ಸ್ಪೋಸ್ ಆಗುತ್ತೆ. ಕಾಗ್ನಿಟಿವ್ ಫ್ಲೆಕ್ಸಿಬಿಲಿಟಿ. ಇಲ್ಲಾಂದರೆ ಕೂಡ ನೈಟ್ ಔಲ್ಸ್ ಕ್ರಿಯೇಟಿವ್ ಪ್ರಾಬ್ಲಮ್ ಸಾಲ್ವಿಂಗ್ ಮತ್ತು ಅನ್ಕನ್ವೆನ್ಷನಲ್ ಥಿಂಕಿಂಗ್ನಲ್ಲಿ ಬೆಟರ್ ಪರ್ಫಾರ್ಮ್ ಮಾಡ್ತಾರೆ. ವಿತ್ ಅನ್ ಇಂಪ್ರೂವ್ಡ್ ಪ್ರೊಡಕ್ಟಿವಿಟಿ. ಇನ್ಕ್ರೀಸ್ಡ್ ಸಬ್ಸ್ಟೆನ್ಸ್ ಯೂಸ್. ನೈಟ್ ಔಲ್ಸ್ ಕೆಫೆನ್ ಹಾಗೆ ಸಬ್ಸ್ಟೆನ್ಸ್ ಹೆಚ್ಚು ಉಪಯೋಗಿಸುತ್ತಾರೆ ಟು ನಾಟ್ ಸ್ಲೀಪ್ ಡ್ಯೂರಿಂಗ್ ನೈಟ್.
ಆದರೆ ತುಂಬ ಜನ ಮಾರ್ನಿಂಗ್ ಬರ್ಡ್ಸಿಂದ ನೈಟ್ ಔಲ್ಸ್ ಆಗ್ತಾರೆ. ಆ ಟೈಮಲ್ಲಿ ಇದು ಹ್ಯಾಬಿಟ್ ಆಗುತ್ತೆ. ಸ್ಲೋಲಿ ದ ಹ್ಯಾಬಿಟ್ ಇನ್ಕ್ರೀಸ್ ಆಗುತ್ತೆ. ಹೈಯರ್ ಸ್ಟ್ರೆಸ್ ಆ್ಯಂಡ್ ಫಟೀಗ್. ರಾತ್ರಿ ಎಲ್ಲ ತೂಕಡೆ ಇದ್ದರೆ ಸ್ಟ್ರೆಸ್ ಮತ್ತು ಫಟೀಗ್ ಹೆಚ್ಚಾಗುತ್ತೆ. ಲೆಸ್ ಆ್ಯಕ್ಟಿವ್ ಪೂರರ್ ಹ್ಯಾಬಿಟ್ಸ್. ನೈಟ್ ಔಲ್ಸ್ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಮ್ಮಿ ಮಾಡ್ತಾರೆ. ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಕೂಡ ಕಮ್ಮಿ ಇರುತ್ತೆ. ಹೈಯರ್ ಮೆಟಬಾಲಿಕ್ ಇಶ್ಯೂಸ್. ರಿಸರ್ಚ್ ಪ್ರಕಾರ ನೈಟ್ ಔಲ್ಸ್ಗೆ ಹಾರ್ಟ್ ಡಿಸೀಸ್ ಮತ್ತು ಟೈಪ್ 2 ಡಯಾಬಿಟಿಸ್ ಬರೋಕ್ಕೆ 10% ಹೆಚ್ಚು ಅವಕಾಶ ಇದೆ. ನ್ಯಾಚುರಲ್ ರಿಸ್ಕ್ ಟೇಕರ್ಸ್. ನೈಟ್ ಔಲ್ಸ್ ಸ್ಪಾಂಟೇನಿಯಸ್ ಆಗಿರ್ತಾರೆ. ಆ್ಯಂಡ್ ಆಲ್ಸೋ ದೇ ಟೇಕ್ ಬೋಲ್ಡ್ ರಿಸ್ಕ್ಸ್ ವೆನ್ ಕಂಪೇರ್ ಟು ಮಾರ್ನಿಂಗ್ ಬರ್ಡ್ಸ್. ನಿದ್ದೆ ಸರಿ ಮಾಡಿ, ಆರೋಗ್ಯ ಕೂಡ ಸರಿಯಾಗುತ್ತೆ. നല്ല ಸ್ಲೀಪ್ ಹ್ಯಾಬಿಟ್ಸ್ ಫಾಲೋ ಮಾಡಿ, ಸೇಮ್ ಟೈಮ್ಗೆ ಮೆಲಗೋ ಶೆಡ್ಯೂಲ್ ಇಟ್ಕೊಳ್ಳಿ. ನಿಮಗೆ ನಿದ್ದೆ ಬಗ್ಗೆ ಜಾಸ್ತಿ ತಿಳಿಸ್ಕೊಳ್ಬೇಕಂದ್ರೆ ಗ್ರೇಟ್ ಸ್ಲೀಪ್ ಎಕ್ಸ್ಪರ್ಟ್ ಡಾಕ್ಟರ್ ಮ್ಯಾಥ್ಯೂ ವಾಕರ್ನ ವೈ ವಿ ಸ್ಲೀಪ್ ಖಂಡಿತ ಒಂದು ಪುಸ್ತಕ ಓಡಬೇಕು. 7-9 hours ನಲ್ಲ ನಿದ್ದೆ ತುಂಬ ಮುಖ್ಯ. ಅಫ್ಕೋರ್ಸ್ ಬುಕ್ ವಿಸ್ಡಮ್ ಎಪಿಸೋಡ್ ಇರುತ್ತೆ, ಅಲ್ಲಿ ನಾವು ಮಾತನಾಡ್ತೀವಿ. ಮಾರ್ನಿಂಗ್ ಬರ್ಡ್ನ ನೈಟ್ ಔಲ್ನ ಕಮೆಂಟ್ಸ್ನಲ್ಲಿ ಹೇಳಿ. ಇದು ಮೂಮೆಂಟ್ ಆಫ್ ಚಾಯ್ಸ್. ನನ್ನ ಕೈಯಲ್ಲಿ 2 ಪಿಲ್ಸ್, 2 ದಾರಿ, ನಿನ್ನ ಚಾಯ್ಸ್. ಆ್ಯಂಡ್ ಆಲ್ ಐ ಆಮ್ ಆಫರಿಂಗ್ ಇಸ್ ಟ್ರೂತ್. ಆದರೆ ಒಂದು ವಿಷಯ ನೆನಪಿಡಿ, ಒನ್ಸ್ ನೀವು ಆಯ್ಕೆ ಮಾಡಿದರೆ ತಿರುಗಿ ಹೋಗೋಕ್ಕೆ ಆಗಲ್ಲ. ಚೂಸ್ ವೈಸ್ಲಿ.